ಏನೇ ಅಡಿಗೆ ಮಾಡ್ತೀನಿ ಚೇರ್ ಹಾಕೊಂಡು ಕುತ್ಕೊಬಿಟ್ಟಿದ್ಯಾ? ಪೀರಿಯಡ್ಸ್ ಅತ್ತೆ. ಮತ್ತೆ ಆದ್ಯಾ ನಿನ್ನಿಂದ ನಮ್ಮ ವಂಶನೇ ಹೋಗುತ್ತೆ ಅನಿಸ್ತಿದೆ. ಆ ಫ್ರೂಟ್ಸ್ ತಿನ್ಬೇಡ ಅಂತ ಬರ್ಕೊಂಡೆ, ಕೇಳಿದ್ಯಾ? ತಿಂದೆ. ಅದೇ ನಮ್ ಕಾಲದಲ್ಲಿ ಮಗನ್ ಮದ್ವೆ ಮಾಡಿ 2 ವರ್ಷ ಆದ್ರೂ ಮಕ್ಳಾಗಿಲ್ಲ ಅಂತಂದ್ರೆ ಇನ್ನೊಂದ್ ಮದ್ವೆ ಮಾಡ್ತಾ ಇದ್ರು. ನಮ್ಮಂತ ಒಳ್ಳೆ ಜನ ಆಗಿರೋದಕ್ಕೆ ನಿನ್ನ ಇಷ್ಟು ವರ್ಷ ಆದ್ರೂ ಸಹಿಸ್ಕೊಂಡು ಜೀವನ ಮಾಡ್ತಾ ಇದೀವಿ. ಯಾಕಮ್ಮ ಹಿಂಗ್ ಕುತ್ಕೊಂಡು ಹೇಳ್ತಾ ಇದ್ಯಾ? ನಾನೇನೋ ನಿನ್ ಗೊಡ್ಬಿಟ್ಟಿರೋ ತರ ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಳಲ್ಲ ನನ್ ಬಗ್ಗೆ. ಹಾಸ್ಪಿಟ್ಲಿಂದ ಬಂದ್ರು ಅನ್ಸುತ್ತೆ. ಏನಂದ್ರು ಡಾಕ್ಟ್ರು? ಮಕ್ಳಾಗೋದಕ್ಕೆ ಮೆಡಿಸಿನ್ ತಗೊಳಕ್ ಹೇಳಿದ್ದಾರೆ ಅಂತೆ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ಹೇಳಿದ್ದಾರೆ. ಈ ಟೆಸ್ಟ್ನೆಲ್ಲ ಮದ್ವೆ ಮುಂಚೆನೆ ಮಾಡ್ಸಿದ್ರೆ ಸರಿ ಹೋಗ್ತಾ ಇತ್ತು. ನಾನು ತುಂಬಾ ಅರ್ಜೆಂಟ್ ಆಗಿ ಮದ್ವೆ ಮಾಡಿಸ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ. ಅತ್ತೆ, ಮಕ್ಳಾಗೋದು ನನ್ ಕೈನಲ್ಲಿ ಇದೆಯಾ ಅತ್ತೆ? ಆ ದೇವ್ರ ಕೈನಲ್ಲಿ ಇದೆ ಅಲ್ವಾ? ಇಂಥ ಮಕ್ಳಿಗೆ ಏನ್ ಕಡಿಮೆ